ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 2 ಡೇಸ್ ಆಯಿತು. ಫುಲ್ ಜ್ವರ, ಗಂಟ್ಲು ನೋವು. ಸೊ ವಾಯ್ಸಲ್ಲಿ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ಓಕೆ, ನಾವು ನನ್ನ ಮಕ್ಳಿಗೂ ಹುಷಾರಿತ್ತಿಲ್ಲ. ಅವ್ರಿಗೂ ಎಲ್ಲ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಆಗಿತ್ತು. ಸೊ ಇವತ್ತೆಲ್ಲ ಪರವಾಗಿಲ್ಲ. ಆ್ಯಂಡ್ ಇವತ್ತು ವೀಕೆಂಡು. ಸೊ ಅವ್ರದ್ದು 5th ಇಯರ್ ಬರ್ಡೇಗೆ ಫೋಟೋಶೂಟ್ನ ಮಾಡಿಸ್ತಾ ಇದ್ದೀವಿ. ಪ್ರೀ ಬರ್ಡೇ ಫೋಟೋಶೂಟು. ಸೊ ನನಗೆ ತುಂಬಾ ಇಷ್ಟ ಆಯಿತು. ಇವಾಗೆಲ್ಲ ರೀಲ್ಸಲ್ಲೆಲ್ಲ ನೋಡಿ ಪ್ರೀ ವೆಡ್ಡಿಂಗು, ಮೆಟರ್ನಿಟಿ ಫೋಟೋಶೂಟ್ ಎಲ್ಲ. ಬಟ್ ಆವಾಗ ನಾವು ತುಂಬ ಲಾಂಗ್ ಬ್ಯಾಕ್ ಮದುವೆ ಆಗಿದ್ದು, ಆಲ್ಮೋಸ್ಟ್ 12-13 ಇಯರ್ಸ್ ಬ್ಯಾಕು. ಅವಾಗೆಲ್ಲ ಪ್ರೀ ವೆಡ್ಡಿಂಗ್ ಎಲ್ಲ ಇತ್ತೇನೋ ನಮಗೆ ಗೊತ್ತಿತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಮೆಟರ್ನಿಟಿ ಫೋಟೋಶೂಟು, ಅದು ಸತ ಅವಾಗೆಲ್ಲ ಕರೋನಾ ಇತ್ತು. ನಮ್ಮ ಮನೇಲಂತೂ ಫುಲ್ ಸ್ಟ್ರಿಕ್ಟಾಗಿ ಹೇಳಿದರು, ಬೇಡವೇ ಬೇಡ, ಏನು ಬೇಡ, ಮಗುದೂ ಅಷ್ಟೇ ಏನು ಬೇಡ ಅಂತ. ಆ್ಯಂಡ್ ಓಕೆ ಫೈನ್ ಬಿಡು, 5th ಇಯರ್ ಬರ್ಡೇಗೆ ಮಾಡಿಸೋಣ ಫೋಟೋಶೂಟು ಅಂತ ಡಿಸೈಡ್ ಮಾಡಿ ಇವತ್ತು ಮಾಡಿಸ್ತಾ ಇದ್ದೀವಿ. ಇದು ನನ್ನ ದೊಡ್ಡ ಕನಸು. ಸೊ ಮಕ್ಕಳದು ಮಾಡಿಸ್ಬೇಕು ಅಂತ, ಮೆಮೊರೀಸ್ ಕ್ರಿಯೇಟ್ ಆಗಬೇಕು ಮಕ್ಕಳದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ರೆಡಿ ಆಗಿದ್ದೀವಿ, ಇನ್ನು ಹೊರಡಬೇಕು. ಸೊ ರೆಡಿ ಎಲ್ಲ ಆಗಿ ಹೊರಟಾದ್ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫೋಟೋಗ್ರಾಫರ್ಸು ಮನೆಗೆ ಬಂದಿದ್ದರು. ಕೆಲವೊಂದು ಕ್ಯಾಂಡಿಡ್ ವೀಡಿಯೋಸು, ಫೋಟೋಸು ಎಲ್ಲ ತಗೊಳ್ಳೋಕ್ಕೆ ಅಂತ. ಬಟ್ ತುಂಬ ಚೆನ್ನಾಗಿ ನನ್ನ ಮಕ್ಕಳು ಕೋಪ್ರೇಟ್ ಮಾಡಿದರು. ಅವ್ರು ಹೆಂಗೆ ಹೇಳ್ತಾಯಿದ್ರು ಅದೇ ರೀತಿ ಮಾಡ್ತಾಯಿದ್ರು. 2 ಇಲ್ಲ 3 ಟೇಕ್ಸಲ್ಲಿ ಓಕೆ ಆಗೋದು. ಹಾಗಿರಲಿ ಕಣ್ಣು ಮುಚ್ಚಿ ಹೇಳಿದಾಗ ಉಚ್ಕೊಂಡು ಎದ್ದೇಳ್ಬೇಕು. ಓಕೆನಾ? ಓಕೆ, ರೆಡಿ? 3, 2, 1 ಸ್ಟಾರ್ಟ್. ಕಣ್ಮುಚ್ಚಿ, ಇಬ್ರು ಕಣ್ಮುಚ್ಚಬೇಕು. ಒಬ್ರನ್ನೊಬ್ರು ನೋಡಿ, ಹಾಗೆ ಒಬ್ರನ್ನೊಬ್ರು ನೋಡಿ. ಎದಲಿ ಮನೆಯಲ್ಲಿ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮನೆ ಹತ್ರನೇ ಪಾರ್ಕ್ ಇದೆ. ಸೊ ಅಲ್ಲಿಗೆ ಹೋಗಿ ಫೋಟೋಸು, ವೀಡಿಯೋಸು ಎಲ್ಲ ತೊಗೊಂಡ್ವಿ. ಸೊ ಫ್ರೆಂಡ್ಸ್, ಫೈನಲಿ ಸಿ ವಿ ರಾಮನ್ ನಗರದಲ್ಲಿ ಡಿಸ್ನಿ ಲ್ಯಾಂಡ್ ಅಂತ ಇದೆ. ಸೊ ಅಲ್ಲಿಗೆ ಬಂದು ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ನಮಗೆ ರೂಮ್ ಕೊಟ್ಟಿದ್ದಾರೆ. ಸೊ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಮಕ್ಕಳಿಗೆ ನಮಗೆ ಎಲ್ಲ ಚೇಂಜ್ ಮಾಡಬೇಕು. ಸೊ ನೋಡಿದ್ರೆ ಹೆಂಗೆ ಇಟ್ಕೊಂಡಿದ್ದೀನಿ, ಇವಾಗ ಎಲ್ಲ ಹಾಕಬೇಕು ಮಕ್ಕಳಿಗೆ. ಸೊ ನಾವು ಮನೆಯಲ್ಲಿ, ಪಾರ್ಕಲ್ಲಿ ಎಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಮಧ್ಯಾಹ್ನ ಹಾಗೆ ನಾವು ಸಿ ವಿ ರಾಮನ್ ನಗರ್ಗೆ ಹೋದ್ವಿ. ನಮ್ಮ ಮನೆಯಿಂದ ತುಂಬಾ ದೂರ, ಆಲ್ಮೋಸ್ಟ್ 1.5 hours ಆಗುತ್ತೆ. ಸೊ ಅಲ್ಲಿ ಡಿಸ್ನಿ ಲ್ಯಾಂಡ್ ಅಂತ, ಅದು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಥೀಮು ಇದೆ ಅಲ್ಲಿ. ತುಂಬ ದೊಡ್ಡದು ಫ್ಯಾಮಿಲಿ ಥೀಮ್ ಇದೆ, ಮಕ್ಕಳಿಗೂ ಅಂತಾನೆ ಥೀಮ್ಸ್ ಎಲ್ಲ ಇದೆ. ಸೊ ನಾನಂತೂ ಫಸ್ಟ್ ಟೈಮು ಈ ಥರ ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇರೋದು. ಒಂದು ನೈಸ್ ಎಕ್ಸ್ಪೀರಿಯನ್ಸ್ ಆಯಿತು ನನಗಂತೂ. ಸೊ ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಹಾಯ್ ಬೇಬಿ, ಮಾತಾಡ್ಸು. ಫೈಟಿಂಗ್ ಮಾಡೋ, ಮನೇಲಿ ಫೈಟಿಂಗ್ ಮಾಡ್ತೀರಲ್ಲ. ಇಬ್ರು ಫೇಸ್ ಟು ಫೇಸ್ ನೋಡ್ತಾ ಇದ್ದಾರೆ. ನಾನು ಬರ್ತೀನಿ ತಡಿ. ಸ್ಮೈಲ್ ಮಾಡೋ ಬೇಬಿ.
ಬೇಬಿ ಬಾಯ್ಸ್ಗೆ ಕ್ರಿಕೆಟ್ ಸ್ಟೇಡಿಯಮ್ಮು ವಿತ್ ಕಾರೆಲ್ಲ ಇದೆ. ಗರ್ಲ್ಸ್ಗೆ ಕಿಚನ್ ಸೆಟ್ಟು ಮತ್ತು ಪೊಲೀಸ್ ಸ್ಟೇಷನ್ನು, ಬಾಹುಬಲಿ ಥೀಮು ಸತ ಇದೆ. ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಫಸ್ಟ್ ಕಾಸ್ಟ್ಯೂಮ್ದು ಫೋಟೋಶೂಟ್ ಆಯಿತು. ಇವಾಗ ಇದು ಸೆಕೆಂಡ್ ಕಾಸ್ಟ್ಯೂಮು ಬ್ಲ್ಯಾಕ್ ವಿತ್ ವೈಟ್ ಥೀಮಲ್ಲಿ ಮಾಡ್ತಾ ಇದ್ದೀವಿ. ಸೊ ಮಕ್ಕಳದು ಆಗ್ತಾ ಇದೆ ಫೋಟೋಶೂಟು. ನೆಕ್ಸ್ಟು ಫ್ಯಾಮಿಲಿದು ಫೋಟೋಶೂಟು. ನಾನಂತೂ ಕಾಸ್ಟ್ಯೂಮ್ ಚೇಂಜು ವಿತಿನ್ 5 ಮಿನಿಟ್ಸಲ್ಲಿ ಮಾಡಿಬಿಡ್ತಾ ಇದ್ದೆ. ಫಸ್ಟು ಮಕ್ಕಳಿಗೆ ಚೇಂಜ್ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೆ ಫೋಟೋಶೂಟ್ಗೆ. ಆಮೇಲೆ ನಾವು ರೆಡಿ ಆಗ್ತಾಯಿದ್ವಿ. ಅದನ್ನೇ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಎಷ್ಟು ಬೇಗ ರೆಡಿ ಆಗ್ತಾ ಇದೆಯಾ, ಮನೇಲಿ ಲೇಟಾಗಿ ರೆಡಿ ಆಗ್ತೀರಾ ಅಂತ ಹೇಳ್ತಾಯಿದ್ರು. ಸೊ ಫ್ರೆಂಡ್ಸ್, 2 ವೆಸ್ಟರ್ನ್ ಔಟ್ಫಿಟ್ ಆಯಿತು. ಆ್ಯಂಡ್ ಇವಾಗ ಟ್ರೆಡಿಷ್ನಲ್ ಔಟ್ಫಿಟ್ಟು ಹಾಕ್ಕೊಂಡಿದ್ದೀವಿ. ಬೇಗ ಎಲ್ಲ 5 ಮಿನಿಟ್ಸ್ಗೆ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಇದು ಲಾಸ್ಟ್ ಔಟ್ಫಿಟ್ಟು. ಸೊ ನಾವು ಔಟ್ಡೋರ್ ಶೂಟಿಂಗ್ ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಆಗುತ್ತೋ ಆಗಲ್ವೋ ಅಂತ. ಸೊ ಏನು ಡಿಸೈಡ್ ಮಾಡ್ತಾರೆ ಆಮೇಲೆ ಅಂತ ನೋಡಬೇಕು. ಸೊ ಸದ್ಯಕ್ಕೆ ಟ್ರೆಡಿಷ್ನಲ್ ಔಟ್ಫಿಟ್ಟಿಂದು ಒಂದು ಫೋಟೋಶೂಟ್ ತೊಗೊಳ್ಳೋಣ. ನಗೋಚಿನಿ ಸ್ವಲ್ಪ. ಹಾಂ, ಸಾಕಾಗೋಯ್ತಲ್ಲ. ಮಲ್ಗುವಾಗೆ ಇದು ನೀನು ಸರಿಯಾಗಿತ್ತು. ನೀನು ಮಲ್ಗುವಾಗೆ ಹೀಗೆ ಮಲ್ಕೋ ಆಮೇಲೆ ಮಲ್ಕೋ. ಹಾಗೆ. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಶಿವರಾತ್ರಿ ಹಬ್ಬ. ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮನೇಲಿ ಶಿವರಾತ್ರಿ ಹಬ್ಬನ ನಾವು ಸಾಯಂಕಾಲ ಆಚರಿಸ್ತೀವಿ. ಸೊ ರುದ್ರಾಭಿಷೇಕ, ನಮ್ಮದು ಲಿಂಗು ಎಲ್ಲ ಇರುತ್ತೆ. ಸೊ ಅದಕ್ಕೆ ರುದ್ರಾಭಿಷೇಕ ಎಲ್ಲ ಮಾಡ್ತೀವಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ಶಿವರಾತ್ರಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಅನ್ನ ಏನು ಊಟ ಮಾಡೋದಿಲ್ಲ. ಕೆಲವರು ಉಪವಾಸ ಎಲ್ಲ ಮಾಡ್ತಾರೆ, ಬರೀ ಕಾಫಿ ಟೀ ಹಣ್ಣು ಆ ಥರ ಎಲ್ಲ ತಿಂದ್ಕೊಂಡು. ಬಟ್ ನಾನು ಫಸ್ಟು ಮಾಡ್ತಾಯಿದ್ದೆ ನಿಟ್ಟುಪವಾಸ ಅಂತ ಮಾಡ್ತಾಯಿದ್ದೆ. ನಿಟ್ಟುಪವಾಸ ಅಂದರೆ ಒಂದು ಗುಕ್ಕು ನೀರು ಸತ ನಾನು ಕುಡಿತಾ ಇದ್ದಿಲ್ಲ ಕಾಲೇಜ್ಗೆಲ್ಲ ಹೋದಾಗ. ಸೊ ಇವಾಗ ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ಆಗಲೇ ಇಲ್ಲ ಅದು. ಸೊ ಇವಾಗ ಚಪಾತಿ ತಿಂತೀವಿ, ಚಪಾತಿ ಮಾಡಿಕೊಂಡು. ಆ್ಯಂಡ್ ಸಾಯಂಕಾಲ ಉಪ್ಪಿಟ್ಟು ಮತ್ತು ಕಡಲೆಕಾಳು ಉಸ್ಲಿ ತಂಬಿಟ್ಟು ಈ ಹಬ್ಬಕ್ಕೆ ನಾವು ಮಾಡೋದು. ಸೊ ಇವಾಗ ಇನ್ನು ಉಪ್ಪಿಟ್ಟಿಗೆ ಎಲ್ಲ ಹೆಚ್ಚಬೇಕು. ಕಡಲೆಕಾಳು ನೆನೆ. ಸೊ ತಂಬಿಟ್ಟು ಸತ ನಮ್ಮ ಮಮ್ಮಿ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಮಮ್ಮಿ ಮಾಡಿಬಿಡ, ನಾನೇ ಕೊಟ್ಟಿದ್ದೀನಲ್ಲ ಅಂತ ಹೇಳಿದ್ದಾರೆ. ಆದರೂ ಸ್ವಲ್ಪ ಮಾಡೋಣ ನೋಡೋಣ ಅಂತ ಅನ್ಕೊತಾ ಇದ್ದೀನಿ. ಗೊತ್ತಿಲ್ಲ ಮಾಡ್ತೀನೋ ಮಾಡಲ್ವೋ. ಸೊ ನನ್ನ ವಾಯ್ಸ್ ತುಂಬ ಇದಾಗಿದೆ, ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ತಲೆ ಸ್ನಾನ ಎಲ್ಲ ಆಯಿತು. ಈಗ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಬ್ಬಕ್ಕೆ. ಆ್ಯಂಡ್ ಇನ್ನು ಶಾಪಿಂಗು ಸತ ಹೋಗಿಲ್ಲ. ಎಲ್ಲ ಸಾಮಾನು ಹಣ್ಣು ಎಲ್ಲ ತರಕ್ಕೆ, ಮಾವಿನ ಸೊಪ್ಪು ಎಲ್ಲ ಇವಾಗ ನನ್ನ ಹಸ್ಬೆಂಡ್ಗೆ ಲಿಸ್ಟ್ ಹಾಕಿ ಕೊಟ್ಟು ಕಳಿಸ್ಬೇಕು. ಸೊ ಅವಾಗ ಅವರೆಲ್ಲ ನೀಟಾಗಿ ತೊಗೊಂಡು ಬರ್ತಾರೆ. ಅವ್ರಿಗೆ ಹಂಗೆ ಹೇಳಿದ್ರೆ ಮರ್ತೋಗ್ಬಿಡ್ತಾರೆ. ಸೊ ಲಿಸ್ಟ್ ಹಾಕಿ ಹೇಳಿದರೆ ಹೋಗಿ ತೊಗೊಂಡು ಬರ್ತಾರೆ. ಸೊ ಇವಾಗ ಲಿಸ್ಟ್ ಹಾಕ್ತೀನಿ, ಅವ್ರು ಹೋಗಿ ತೊಗೊಂಡು ಬರ್ತಾರೆ. ನಾನು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊತೀನಿ. ಓಕೆನಾ? ಸೊ ನೀವು ಎಲ್ಲ ಶಿವರಾತ್ರಿ ಹಬ್ಬ ಎಲ್ಲ ತುಂಬ ಜೋರಾಗಿ ಆಚರಿಸ್ತಾ ಇರ್ತೀರ ಅಂತ ಅಂದ್ಕೊತೀನಿ. ಇವತ್ತಂತೂ ದೇವಸ್ಥಾನ ಅಂತ ಫುಲ್ ರಶ್ ಇರುತ್ತೆ, ಶಿವ ದೇವಸ್ಥಾನ. ಸೊ ನಾವು ಸತ ಸಾಯಂಕಾಲ ಅಂದರೆ ತುಂಬ ರಶ್ ಇರುತ್ತೆ. ರಾತ್ರಿ 10-11 ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಅವಾಗಲೂ ಎಷ್ಟು ರಶ್ ಇರುತ್ತೋ ಅಂತ. ಸೊ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಓಕೆನಾ? ಸೊ ಇವಾಗ ಸದ್ಯಕ್ಕೆ ಉಪ್ಪಿಟ್ಟಿಗೆ ರೆಡಿ ಮಾಡೋಣ. ಸೊ ಫ್ರೆಂಡ್ಸ್, ಉಪ್ಪಿಟ್ಟಿಗೆ ಇವಾಗ ಎಲ್ಲ ಹೆಚ್ಕೊತಾ ಇದ್ದೀನಿ. ಸಾಯಂಕಾಲ ಒಗ್ಗರಣೆನ ಹಾಕ್ಬಿಡ್ತೀನಿ. ಸೊ ಸಾಯಂಕಾಲ ಎಲ್ಲ ಹೆಚ್ಕೊಂಡು ಟೈಮ್ ಆಗೋಗ್ಬಿಡುತ್ತೆ. ಮತ್ತು ಪೂಜೆಗೂ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಬೇಕು.
ಅದಕ್ಕೆ ಇದನ್ನು ಹೆಚ್ಕೊಂಡು ಒಗ್ಗರಣೆ ಹಾಕಿ ಪೂಜೆ ಮಾಡೋಷ್ಟಕ್ಕೆ ಕರೆಕ್ಟ್ ಆಗುತ್ತೆ. ಸೊ ನನ್ನ ಹಸ್ಬೆಂಡು ಮಾವಿನ ಸೊಪ್ಪೆಲ್ಲ ತೊಗೊಂಡು ಬಾಗಿಲಿಗೆಲ್ಲ ಹಾಕಿದ್ದಾರೆ. ಮತ್ತು ಬಿಲ್ವ ಪತ್ರೆಯನ್ನೆಲ್ಲ ಬಿಡಿಸಿ ಮೂರು ದಳ ಬಿಡಿಸಿ ಅದನ್ನು ಎಲ್ಲ ವಾಶ್ ಮಾಡಿ ಒಂದು ಬೇಷನ್ಗೆ ರೆಡಿ ಮಾಡಿಟ್ಟಿದ್ರು. ಹಣ್ಣುಗಳೆಲ್ಲ ಕವರಲ್ಲೇ ಇದೆ. ಸೊ ನಾನು ಅದನ್ನೆಲ್ಲ ವಾಶ್ ಮಾಡಿ ಒಂದು ಪ್ಲೇಟಿಗೆ ಜೋಡಿಸ್ಬೇಕು. ಸೊ 5 ಥರದ ಹಣ್ಣನ್ನು ಹೇಳಿದ್ದೆ. ನಾವು ನಮ್ಮ ಲಿಂಗಗಳಿಗೆ ಅಭಿಷೇಕ ಮಾಡಾದ್ಮೇಲೆ ನೈವೇದ್ಯ ಸತ ಮಾಡಬೇಕಾಗತ್ತೆ. ಅದಕ್ಕೆ ಎಲ್ಲ ಥರದ ಹಣ್ಣನ್ನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಕಡಲೆಕಾಳನ್ನು ಬೇಯಕ್ಕಿಟ್ಟಿದ್ದೀನಿ ಮತ್ತು ಒಗ್ಗರಣೆ ಹಾಕಿದ್ದೀನಿ ಉಪ್ಪಿಟ್ಟಿಗೆ. ಸೊ ಇದು ಮಹಾ ಅಭಿಷೇಕ ಸೆಟ್ಟು. ಸೊ ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಪ್ರತಿಯೊಂದು ಇರುತ್ತೆ. ಇದಕ್ಕೆ ನಾವು ಹಾಲು ಮೊಸರು ತುಪ್ಪ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಸೊ ಮತ್ತೆ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಸೊ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಆದಮೇಲೆ ನಾನು ನನ್ನ ಹಸ್ಬೆಂಡು ಮಕ್ಕಳು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಮ್ಮ ಲಿಂಗಗಳಿಗೆ ಅಭಿಷೇಕನ ಮಾಡ್ತಾಯಿದ್ದೀವಿ. 5 ಸತಿ ಪೂಜೆಯಾದ್ರು ಮಾಡ್ಬೋದು, ಇಲ್ಲ 9 ಪೂಜೆ ಆದರೂ ಮಾಡ್ಬೋದು. ಸೊ ಶಿವರಾತ್ರಿ ಹಬ್ಬದ ದಿನ ನಮ್ಮ ಲಿಂಗಗಳಿಗೆ ಅಭಿಷೇಕ ಮಾಡೋದೇ ನಮಗೊಂದು ಖುಷಿ. ಸೊ ಅಭಿಷೇಕದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ಮಾಡಿ ಆಮೇಲೆ ಪೂಜೆನ ಮಾಡೋದು. ನನ್ನ ಮಕ್ಕಳು ಕೈಯಲ್ಲಿ ಇಟ್ಕೊಂಡಿತ್ತಿಲ್ಲ, ನಾನೇ ಅವರಿಬ್ಬರದೂ ಇಟ್ಕೊಂಡಿದ್ದೆ. ಯಾಕೆಂದರೆ ಅವ್ರಿಗೆ ಪೂಜೆ ಎಲ್ಲ ಮಾಡೋಕ್ಕೆ ಅಷ್ಟು ಬರೋದಿಲ್ಲ, ಬೀಳಿಸ್ಬಿಡ್ತಾರೆ, ಅದಕ್ಕೋಸ್ಕರ. ಸೊ ಪೂಜೆ ಎಲ್ಲ ಆದಮೇಲೆ ಆ ಅಭಿಷೇಕದ ನೀರನ್ನು ನಾವು ಗಿಡಕ್ಕೆ ಹಾಕ್ತೀವಿ ಬೆಳಗ್ಗೆ ಹೊತ್ತು. ಸೊ ಪೂಜೆ ಮಾಡಿಕೊಂಡು ಓಂ ನಮಃ ಶಿವಾಯ ಅಂತ ನಾನು ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ಹೇಳ್ತಾ ಇದ್ವಿ. ಶಿವನಿಗೆ ಇಷ್ಟವಾದದ್ದು ಬಿಲ್ವ ಪತ್ರೆ ಮತ್ತು ವಿಭೂತಿ. ಅದನ್ನು ಇಟ್ಟು ಓಂ ನಮಃ ಶಿವಾಯ ಅಂದ್ಬಿಟ್ರೆ ಶಿವ ನಮಗೆ ಆಶೀರ್ವಾದ ಖಂಡಿತ ಮಾಡೇ ಮಾಡ್ತಾನೆ. ಸೊ ಫ್ರೆಂಡ್ಸ್, ಫೈನಲಿ ಪೂಜೆ ಎಲ್ಲ ಮುಗಿಸಿ ಆಯಿತು. ಸೊ ಇನ್ನು ದೇವಸ್ಥಾನಕ್ಕೆ ಹೋಗಬೇಕು. ಬಟ್ ಇವಾಗ ತುಂಬಾ ರಶ್ ಇರುತ್ತೆ. ಸೊ ಆಮೇಲೆ 10 o'clock 11 o'clock ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ಮ್ಯಾಚು ಕೂಡ ಇದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಸೊ ಪೂಜೆ ಮುಗಿಸಿದ ತಕ್ಷಣ ನನ್ನ ಹಸ್ಬೆಂಡು ಮ್ಯಾಚ್ ನೋಡೋಕ್ಕೆ ಕೂತ್ಕೊಂಡ್ರು. ಆ್ಯಂಡ್ ಇವಾಗ ನಾನು ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಇನ್ನು ರವೆ ಹಾಕಬೇಕು. ಆ್ಯಂಡ್ ಉಸ್ಲಿ ಎಲ್ಲ ರೆಡಿಯಾಗಿದೆ. ದೇವ್ರಿಗೆ ನೈವೇದ್ಯ ಮಾಡಿ ನಾವು ಊಟ ಮಾಡಬೇಕು. ನನಗೆ ಅಡುಗೆ ಸತ ಮಾಡೋಕ್ಕಾಗ್ತಾಯಿಲ್ಲ, ಫುಲ್ ಸುಸ್ತಾಗ್ತಾಯಿತ್ತು. ಆದ್ರೂ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಮಕ್ಳಿಗೂ ತಿನ್ನಿಸಿ ನಾವೂ ಸ್ವಲ್ಪ ತಿಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. विष्णु सरोषसे मावृद्धन्त वाङ्गिनः जुम्नैर्वाजे ಸೊ ದೇವ್ರಿಗೂ ಅಷ್ಟೇ ಅಭಿಷೇಕ ಎಲ್ಲ ಆಗ್ತಾ ಇತ್ತು. ಸೊ ನಾವೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಹಾಡು ಎಲ್ಲ ಹೇಳ್ತಾಯಿದ್ರು. ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸೊ ಫ್ರೆಂಡ್ಸ್, ತಿಂಡಿ ಎಲ್ಲ ಆಯಿತು. ನನ್ನ ವಾಯ್ಸ್ ನನಗೇನೆ ಒಂಥರ ಅನ್ನಿಸ್ತಾ ಇದೆ. ಸೊ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ.
ಆ್ಯಂಡ್ ಇವಾಗ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ತಂದಿದ್ನಲ್ಲ ಚಿಕ್ಕಪೇಟೆಯಿಂದ, ಸೊ ಅದನ್ನೆಲ್ಲ ನಿಮ್ಮ ಜೊತೆನೂ ಶೇರ್ ಮಾಡೋಣ. ನಾನು ಯಾವುದು ರಿಟರ್ನ್ ಗಿಫ್ಟ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ 3 ಬ್ಯಾಗ್ ಇದೆ. ಅದರಲ್ಲಿ ನನ್ನ ಮಕ್ಳಿಗೂ ವಾಟರ್ ಬಾಟಲ್ಸು ಅದೆಲ್ಲ ತೊಗೊಂಡು ಬಂದಿದ್ದೀನಿ. ಯಾಕೆಂದರೆ ಅಲ್ಲಂತೂ ತುಂಬಾ ಚೀಪು, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಅಂತೂ ತುಂಬ ಚೆನ್ನಾಗಿದೆ. ನಾನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೆ ಎಷ್ಟು ರಿಟರ್ನ್ ಗಿಫ್ಟ್ಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ಇದೆ. ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಏನು ತೊಗೋಬೇಕು, ಏನು ಕೊಡಬೇಕು ಬೇರೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಅಷ್ಟು ಕಲೆಕ್ಷನ್ಸ್ ಇದೆ ಅಲ್ಲಿ. ಸೊ ನಾನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಎಲ್ಲ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇನ್ನು ನಾನು ಸ್ವಲ್ಪ ಪ್ಯಾಕ್ ಮಾಡೇ ಇಲ್ಲ, ಮಾಡಬೇಕು. ಸೊ ಈ ಥರದ್ದೊಂದು ಪೆನ್ಸಿಲ್ ಬಾಕ್ಸ್ನ ತೊಗೊಂಡು ಬಂದಿದ್ದೀನಿ. ಸೊ ನನ್ನ ಮಕ್ಳಿಗೆ ಇನ್ನೂ ಏನೂ ತೋರಿಸಿಲ್ಲ, ತೋರಿಸಿದ್ರೆ ಸಾಕು ಕೊಡು 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 ಅಂತ ಇದು ಮಾಡ್ತಾರೆ. ಸೊ ಈ ಥರ ಇದೆ ಪೆನ್ಸಿಲ್ ಬಾಕ್ಸು. ಇದು ಯಾರಿಗೋ ಕೊಡೋಕ್ಕೆ ತೊಗೊಂಡು ಬಂದಿರೋದು. ಜಿಪ್ ಇದೆ ಒಳಗಡೆ. ಸೊ ನಾನು ಎಲ್ಲ ಮಕ್ಕಳಿಗೂ ಈ ಥರ ಟಿಕ್ಟಾಕ್ ಕೊಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಅಂತ ಈ ಥರದ್ದು ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ನಾವು ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಪೇಪರಲ್ಲಿ ಆಟ ಆಡ್ತಾಯಿದ್ವಿ. ಇವಾಗ ಈ ಥರ ಬೋರ್ಡೇ ಬಂದಿದೆ. ಸೊ ಏನಿಲ್ಲ, ಇದು ಇಂಟು ಒಂದು ಲೈನಲ್ಲಿ ಮಾಡಬೇಕು ಆ್ಯಂಡ್ ಝೀರೋನ ಒಂದು ಲೈನಲ್ಲಿ ಬರಬೇಕು. ಲೈಕ್ ಈ ಥರ ಡಯಾಗ್ನಲ್ ಶೇಪರಾರು ಮಾಡ್ಬೋದು, ಇಲ್ಲಾಂದರೆ ಈ ಥರ ಹಾರಿಜಾಂಟಲ್, ವರ್ಟಿಕಲ್ ಯಾವ ಥರ ಬೇಕಾದರೂ ಮಾಡ್ಬೋದು. ಸೊ ಇದು ಚಿಕ್ಕ ಮಕ್ಕಳಿಗೆ ಕೊಡೋಕ್ಕೆ ಅಂತ ತೊಗೊಂಡು ಬಂದಿರೋದು. ಸೊ ಇದರಲ್ಲಿ ಬೇರೆ 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 ಕಲರ್ಸ್ ಎಲ್ಲ ಇದೆ. ಲೈಕ್ ರೆಡ್ಡು, ಆರೆಂಜು, ನನಗೆಲ್ಲ ಒಂದೇ ಕಲರ್ ಸಿಕ್ಕಿಲ್ಲ. ಬ್ಲೂ, ಬ್ಲ್ಯಾಕ್, 4-5 ಕಲರ್ ಇದೆ. ಸೊ ಅದನ್ನೇ ಆಲ್ಮೋಸ್ಟ್ ಎಲ್ಲ ತಂದಿದ್ದೀನಿ. ಸೊ ಇದನ್ನ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಸ್ಟ್ಯಾಂಪು. ಸೊ ಹಿಂಗೆ ಸುಮ್ಮನೆ ಕೈ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು ತುಂಬ ತಂದಿದ್ದೀನಿ. ಒಂದು ಇದರಲ್ಲಿ 10 ಪೀಸಸ್ ಇರುತ್ತೆ. ಸೊ ನಾನೊಂದು 5-6 ಸೆಟ್ ತೊಗೊಂಡು ಬಂದಿದ್ದೀನಿ. ಈ ಥರ ಎಲ್ಲ ಬೇರೆ ಬೇರೆ ಥರ ಇದೆ, ಚೆನ್ನಾಗಿದೆ ಆಟ ಆಡೋಕ್ಕೆ ಮಕ್ಕಳಿಗೆ. ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಕವರ್ಸು ಎಲ್ಲ ಪ್ಯಾಕ್ ಮಾಡೋಕ್ಕೆ. ಇನ್ನು ಪ್ಯಾಕ್ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು. ನಾನೆಲ್ಲ ಜಾಸ್ತಿನೇ ತಂದಿದ್ದೀನಿ, ಕಡಿಮೆ ಆಗಬಾರ್ದು ಅಂತ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಸೊ ಇದು ಎಲ್ಲ ಪ್ಯಾಕೆಟು ಪ್ಯಾಕ್ ಮಾಡೋಕ್ಕೆ. ಆ್ಯಂಡ್ ಇದು ನನ್ನ ಮಕ್ಕಳಿಗೆ ಆಟ ಆಡೋಕ್ಕೆ ತೊಗೊಂಡು ಬಂದಿದ್ದೀನಿ. ಇದು ಏನೋ ಒಂಥರ ಚೆನ್ನಾಗಿದೆ. ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ಅವ್ರಿಗಿನ್ನೂ ಏನೂ ಗೊತ್ತಿಲ್ಲ. ಆ್ಯಂಡ್ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಈ ಥರ ಜಿಂಗ ತಗೊಂಡು ಬಂದಿದ್ದೀನಿ. ಇದರಲ್ಲಿ 54 ಬ್ಲಾಕ್ಸ್ ಇರುತ್ತೆ. ಸೊ ಜಿಂಗ ಅಂತ. ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ಸೊ 6+ ಏಜ್ ಗ್ರೂಪ್ ಇರೋರಿಗೆ ಇದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ ಆಟ ಆಡೋಕ್ಕೆ. 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಈ ಥರದ್ದು ತೊಗೊಂಡು ಬಂದಿದ್ದೀನಿ. ಸೊ ಅಲ್ಲೇ ಬರೆದಿದ್ದಾರೆ 6+ ಏಜ್ ಅಂತ.
ಇದು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ನನ್ನ ಮಕ್ಕಳಿಗೆ ಸಣ್ಣದು ಕೀ ಚೈನು ಕ್ಯಾಮ್ರಾ ಥರ, ಸೊ ಅದನ್ನು ಒಂದು ತೊಗೊಂಡು ಬಂದಿದ್ದೀನಿ. ಇದು ವಾಟರ್ ಬಾಟಲ್ ಅವ್ರಿಗೆ ತುಂಬ ರೀಸನಬಲ್ ರೇಟು. ಇದನ್ನ ತೊಗೊಂಡು ಬಂದಿದ್ದೀನಿ ಅವ್ರಿಗೆ ಅಂತ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೆಲ್ಲ ರೇಟ್ ಎಷ್ಟು ಅಂತ ಮರ್ತೋಗ್ಬಿಟ್ಟಿದೆ, ಬಟ್ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಇಬ್ರಿಗೂ ತೊಗೊಂಡು ಬಂದಿದ್ದೀನಿ. ನಾನು ಏನೇ ತೊಗೊಂಡು ಬಂದರೂ ಇಬ್ಬರಿಗೆ ಕೊಡಲೇಬೇಕು, ಎರಡೆರಡೇ ತೊಗೊಂಬರ್ಬೇಕು. ಸೊ ಇದು ಕ್ಯಾಮ್ರಾ ಕೀ ಚೈನು, ಇದೊಂದು ಎಲ್ಲ ತೊಗೊಂಡು ಬಂದಿದ್ದೀನಿ ನನ್ನ ಮಕ್ಕಳಿಗೆ. ಸೊ ರಿಟರ್ನ್ ಗಿಫ್ಟಾಗಿ ಇದು ಜಿಂಗಾ ಆ್ಯಂಡ್ ಟಿಕ್ಟಾಕ್ ಇದನ್ನು ತೊಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಸೊ ಇದೇನು ಒಂದು ಹಾಫ್ ಆನ್ ಅವರ್ ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಪ್ಯಾಕ್ ಮಾಡಿಬಿಡ್ತೀವಿ ಬೇಗನೆ. ಸೊ ಓಕೆನಾ ಫ್ರೆಂಡ್ಸ್, ಇಷ್ಟು ತೊಗೊಂಡು ಬಂದಿದ್ದೀವಿ. ಓಕೆನಾ, ಥ್ಯಾಂಕ್ ಯು. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.